ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ ನ್ಯೂಸ್ಗೆ ಸ್ವಾಗತ. ಗೆಳೆಯರೆ, ಮಾಜಿ ಸಚಿವ ಬಿ ನಾಗೇಂದ್ರರನ್ನ ಇಡಿ ಅಧಿಕಾರಿಗಳು ಬಂಧಿಸಿದ್ದಾರೆ. ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದಲ್ಲಿ ನಡೆದಿದೆ ಎನ್ನಲಾದ ಬಹುಕೋಟಿ ಹಗರಣದ ಹಿನ್ನೆಲೆಯಲ್ಲಿ ಈ ಬಂಧನ ಆಗಿದೆ. ಈ ಮೂಲಕ ರಾಜ್ಯದಲ್ಲಿನ ಸರ್ಕಾರ ಹಾಗೂ ಇನ್ನಿತರೆ ನಾಯಕರಿಗೂ ಕೂಡ ಸಂಕಷ್ಟ ಎದುರಾಗುತ್ತಾ ಅನ್ನೋ ಅನುಮಾನಗಳು ಮೂಡ್ತಾ ಇವೆ. ಈ ಹಣ ವರ್ಗಾವಣೆ ಸರ್ಕಾರದ ಖಜಾನೆಯಿಂದ ಆಗಿರೋ ಕಾರಣ ಆರ್ಥಿಕ ಸಚಿವರು ಆಗಿರುವ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಮೇಲೇನಾದ್ರೂ ಈ ಹಗರಣ ತಿರುಗಬಹುದಾ ಅನ್ನೋ ಕುತೂಹಲ ಕೂಡ ಹೆಚ್ಚಾಗ್ತಾ ಇದೆ. ಹಾಗಾದ್ರೆ ಏನಿದು ಪರಿಶಿಷ್ಟ ಪಂಗಡಗಳ ಇಲಾಖೆಯಲ್ಲಿನ ಭ್ರಷ್ಟಾಚಾರ? ಇನ್ನು ಯಾರೆಲ್ಲರೂ ಇಡಿ ಅಧಿಕಾರಿಗಳ ಲಿಸ್ಟ್ ಅಲ್ಲಿ ಇರಬಹುದು? ಶಾಸಕ ಬಸವರಾಜ್ ದದ್ದಲ್ ಅವರ ಭವಿಷ್ಯ ಏನಾಗಬಹುದು ಅನ್ನೋದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ನಾವಿಲ್ಲಿ ನೋಡೋಣ. ಗೆಳೆಯರೆ, ಭ್ರಷ್ಟಾಚಾರ ಅನ್ನೋದು ಸಮಾಜಕ್ಕೆ ಅಂಟಿದ ಬಹುದೊಡ್ಡ ಪಿಡುಗು. ಇದೊಂದು ರೀತಿ ಸಾಂಕ್ರಾಮಿಕ ರೋಗ ಆಗ್ಬಿಟ್ಟಿದೆ. ಸರ್ಕಾರಿ ಕಚೇರಿಗಳು ಭ್ರಷ್ಟಾಚಾರದ ಕೂಪ ಆಗ್ಬಿಟ್ಟಿವೆ. ಒಂದು ಕಡೆ ಒಂದು ಡೆತ್ ಸರ್ಟಿಫಿಕೇಟ್ ತಗೊಳ್ಳೋದಕ್ಕೆ ಲಂಚ ಕೊಡಬೇಕು, ವಂಶವೃಕ್ಷ ಬರ್ಕೊಡೋದಕ್ಕೆ ಪಿಂಡ ಪ್ರದಾನ ಮಾಡಬೇಕು, ಒಂದು ಜಮೀನಿನ ಖಾತೆ ಚೇಂಜ್ ಮಾಡೋದಕ್ಕೆ, ಒಂದು ಮನೆಯ ಪ್ಲಾನ್ ಅಪ್ರೂವಲ್ ಮಾಡ್ಕೊಡೋದಕ್ಕೆ, ಹೀಗೆ ಸರ್ಕಾರಿ ಕೆಲಸ ಅಂತ ಯಾರೇ ಸರ್ಕಾರಿ ಆಫೀಸ್ಗಳಿಗೆ ಹೋದ್ರೂ ಕೂಡ ಅಲ್ಲಿ ಹಣ ಬಿಚ್ಚದ ಹೊರತು ಯಾವುದೇ ಕೆಲಸಗಳು ಆಗೋದಿಲ್ಲ ಅನ್ನುವಷ್ಟು ಸರ್ಕಾರಿ ಕಚೇರಿಗಳು ಭ್ರಷ್ಟಾಚಾರದ ಕೂಪವಾಗಿ ಬಿಟ್ಟಿವೆ. ಇದರಲ್ಲಿ ಪೊಲೀಸ್ ಇಲಾಖೆ, ಕಂದಾಯ, ಕೃಷಿ, ಅರಣ್ಯ, ಯಾವ್ಯಾವ ಸರ್ಕಾರಿ ಕಚೇರಿಗಳಿಗೆ ಜನ ಕೆಲಸಗಳಿಗಾಗಿ ಹೆಚ್ಚು ಹೋಗ್ತಾರೋ ಅಲ್ಲೆಲ್ಲ ಇದು ದೊಡ್ಡ ಭೂತವಾಗಿ ಕಾಡ್ತಲೇ ಇದೆ. ಇನ್ನು ಸರ್ಕಾರದ ಮಟ್ಟದಲ್ಲಂತೂ ಹೇಳೋದೇ ಬೇಡ. ಆಡಳಿತ ಪಕ್ಷ ಹಾಗೂ ಪ್ರತಿಪಕ್ಷಗಳು ಯಾರ್ಯಾರು ಎಷ್ಟೆಷ್ಟು ಪರ್ಸೆಂಟೇಜ್ ಗಳನ್ನ ಪಡ್ಕೊಂಡಿದ್ದಾರೆ ಅನ್ನೋದನ್ನ ಬೀದಿಗಳಲ್ಲಿ ಪೋಸ್ಟರ್ ಗಳನ್ನ ಮಾಡಿ ಹಂಚಿಬಿಟ್ಟಿದ್ದಾರೆ. ಸೊ ಭ್ರಷ್ಟಾಚಾರ ಅನ್ನೋದು ಅಳಿವೇ ಇಲ್ಲದ ಹಾಗೆ ಕಾಣ್ತಾ ಇದೆ. ಈಗ ಇದೇ ಭ್ರಷ್ಟಾಚಾರದ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಮಾಜಿ ಸಚಿವ ಬಿ ನಾಗೇಂದ್ರರನ್ನ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ನ ಅಧಿಕಾರಿಗಳು ಬಂಧಿಸಿದ್ದಾರೆ. ಇದು ಈ ಪ್ರಕರಣವನ್ನ ಹೊಸ ದಿಕ್ಕಿನತ್ತ ಕೊಂಡೊಯ್ಯುವ ಸಾಧ್ಯತೆ ಇದೆ. ಇಲ್ಲಿ ಮಾಜಿ ಸಚಿವ ನಾಗೇಂದ್ರ ಅವರ ಬಂಧನ ಆಗುತ್ತೆ ಅಂತ ಈ ಹಿಂದಿನಿಂದಲೂ ಹೇಳಲಾಗ್ತಾ ಇತ್ತು. ಅದು ಈಗ ನಿಜ ಆಗಿದೆ. ಇನ್ನು ಈ ಪ್ರಕರಣದಲ್ಲಿ ಯಾರೆಲ್ಲರ ಕೈವಾಡ ಇದೆ ಅನ್ನೋದು ಈ ತನಿಖೆಯಿಂದ ಹೊರಗೆ ಬರುತ್ತಾ ಅನ್ನುವ ಪ್ರಶ್ನೆ ಕೂಡ ಕಾಡ್ತಾ ಇದೆ. ಇಷ್ಟಕ್ಕೂ ಇಲ್ಲೇನಾಗಿತ್ತು ಅಂತಂದ್ರೆ, ಇತ್ತೀಚೆಗೆ ಈ ನಿಗಮದ ಆಫೀಸ್ ಸೂಪರಿಂಟೆಂಡೆಂಟ್ ಚಂದ್ರಶೇಖರನ್ ಅನ್ನೋರು ತಮ್ಮ ಮನೆಯಲ್ಲಿ ತಮ್ಮನ್ನ ತಾವೇ ಕೊಂದುಕೊಂಡಿದ್ರು. ಅದಕ್ಕೂ ಮೊದಲು ಅವರು ಅಲ್ಲೊಂದು ಪತ್ರವನ್ನು ಕೂಡ ಬರೆದಿಟ್ಟಿದ್ರು. ಅದು ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ನಿಗಮದಲ್ಲಾಗಿದ್ದ ಭ್ರಷ್ಟಾಚಾರವನ್ನ ಜಗಜ್ಜಾಹೀರು ಮಾಡಿತ್ತು. ಗೆಳೆಯರೆ, ಈ ನಿಗಮದ ಅಕೌಂಟು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾದ ಬೇರೆ ಬೇರೆ ಶಾಖೆಯಲ್ಲಿತ್ತು. ಅದನ್ನ ಸಚಿವ ನಾಗೇಂದ್ರ ಅವರ ಮೌಖಿಕ ಆದೇಶದ ಮೇರೆಗೆ ಎಂಜಿ ರಸ್ತೆಯ ಬ್ಯಾಂಕಿಗೆ ವರ್ಗಾವಣೆ ಮಾಡಲಾಯಿತು. ಆ ನಂತರದಲ್ಲಿ ನಾನು ಪಾಸ್ಬುಕ್ ಹಾಗೂ ಚೆಕ್ ಬುಕ್ ಗಳನ್ನ ಎಂಜಿ ರೋಡ್ ಬ್ರಾಂಚ್ ನಿಂದ ತೆಗೆದುಕೊಂಡು ಬರಬೇಕಾಗಿತ್ತು. ಅದನ್ನ ಲೇಟ್ ಮಾಡಿದೆ. ಅಷ್ಟರಲ್ಲಿ ನನ್ನ ಗಮನಕ್ಕೆ ಬಾರದೆ ಆ ಹಣ ನಿಗಮದ ಖಾತೆಯಿಂದ ಬೇರೆ ಬೇರೆ ಖಾತೆಗಳಿಗೆ ಅಕ್ರಮವಾಗಿ ವರ್ಗಾವಣೆ ಆಗಿತ್ತು. ನನಗೂ ಇದಕ್ಕೂ ಸಂಬಂಧ ಇರಲಿಲ್ಲ. ಆದ್ರೆ ಹಿರಿಯ ಅಧಿಕಾರಿಗಳು ಇದರಲ್ಲಿ ನನ್ನನ್ನ ಸಿಕ್ಕಿಸುವ ಪ್ರಯತ್ನ ಮಾಡ್ತಾ ಇದ್ರು. ಹೀಗಾಗಿ ನಾನು ಈ ನಿರ್ಧಾರಕ್ಕೆ ಬಂದಿದ್ದೀನಿ ಅಂತ ಆ ಪತ್ರದಲ್ಲಿ ಚಂದ್ರಶೇಖರನ್ ವಿವರಿಸಿದ್ರು. ಇದು ಸಣ್ಣ ಹಗರಣ ಏನೂ ಆಗಿರಲಿಲ್ಲ. ಅಲ್ಲಿ ಸುಮಾರು 94,73,08,500 ರೂಪಾಯಿಗಳ ಹಗರಣ ನಡೆದಿತ್ತು. ಈ ವಿಷಯ ಗೊತ್ತಾಗ್ತಾ ಇದ್ದಾಗೆ ವಿಪಕ್ಷಗಳು ಮುಖ್ಯಮಂತ್ರಿ ರಾಜೀನಾಮೆಗೆ ಪಟ್ಟು ಹಿಡಿದ್ವು, ಪ್ರತಿಭಟನೆಗಳನ್ನ ಆರಂಭ ಮಾಡಿದ್ವು. ಜೆಡಿಎಸ್ ಅಂತೂ ತೆಲಂಗಾಣ ಸರ್ಕಾರಕ್ಕೆ ಪತ್ರ ಬರೆದು ನಮ್ಮ ರಾಜ್ಯದ ಹಣ ನಿಮಗೆ ಬಂದಿದೆ, ಅದನ್ನ ವಾಪಸ್ ಕೊಡಿ ಅಂತ ಆಗ್ರಹ ಮಾಡ್ತು. ಆದರೆ ಇದೆಲ್ಲ ರಾಜಕೀಯ ಇರಬಹುದು ಅಂತ ಮೊದಲಿಗೆ ಅನ್ನಿಸ್ತಾ ಇತ್ತಾದ್ರೂ ಆ ಬಳಿಕ ಈ ಪ್ರಕರಣದ ಗಂಭೀರತೆ ಅರ್ಥ ಆಗ್ತಾ ಹೋಯ್ತು. ಫೈನಲಿ ಸರ್ಕಾರದ ಮೇಲೆ ಆರೋಪಗಳು ಬರದ ಹಾಗೆ ತಡೆಯಬೇಕು ಅನ್ನೋ ನಿಟ್ಟಿನಲ್ಲಿ ಸಚಿವ ನಾಗೇಂದ್ರ ಅವರ ರಾಜೀನಾಮೆಯನ್ನ ಕೂಡ ಪಡೆದುಕೊಳ್ಳಲಾಯಿತು. ಆದ್ರೆ ಇಲ್ಲಿ ನಾಗೇಂದ್ರ ಸುಲಭವಾಗೇನೋ ರಾಜೀನಾಮೆಯನ್ನ ಕೊಟ್ಟಿರಲಿಲ್ಲ. ಅವರು ತಾವು ರಾಜೀನಾಮೆ ಕೊಡೋದಾದ್ರೆ ಯಾರೆಲ್ಲ ಇದರಲ್ಲಿ ಇದ್ದಾರೆ ಅನ್ನೋ ಹೆಸರನ್ನ ಹೇಳಿ ಆನಂತರ ರಾಜೀನಾಮೆಯನ್ನ ಕೊಡ್ತೀನಿ ಅಂತ ಹೇಳಿದ್ರು. ಇದರಿಂದ ಸರ್ಕಾರದ ಪ್ರಭಾವಿಗಳು ಸ್ವಲ್ಪ ವಿಚಲಿತರಾದ್ರು. ಆದ್ರೆ ಫೈನಲಿ ನಾಗೇಂದ್ರ ಅವರ ಮನವೊಲಿಸಿ ಅವರಿಂದ ರಾಜೀನಾಮೆಯನ್ನ ಪಡ್ಕೊಳ್ಳಾಯ್ತು. ಇಲ್ಲಿ SIT ತನಿಖೆ ಮಾಡ್ತೀವಿ, SIT ತನಿಖೆಯಲ್ಲಿ ಏನಾಗುತ್ತೆ ಅನ್ನೋದು ನಿಮಗೆ ತುಂಬಾ ಚೆನ್ನಾಗಿ ಗೊತ್ತಿದೆ. ಹಾಗಾಗಿ SIT ತನಿಖೆ ಮುಗಿದ ಕೂಡಲೇ ನಿಮ್ಮನ್ನ ಮತ್ತೆ ಸಚಿವ ಸಂಪುಟಕ್ಕೆ ತೆಗೆದುಕೊಳ್ಳಲಾಗುತ್ತೆ ಅನ್ನೋ ಭರವಸೆಯನ್ನ ಕೊಟ್ಟಿದ್ರು ಅನ್ನೋ ಮಾಹಿತಿಗಳು ಹೊರಬಿದ್ವು. ಅಲ್ಲಿಗೆ ಎಲ್ಲ ಮುಗಿಯುತ್ತೆ ಅಂತ ರಾಜ್ಯದ ನಾಯಕರು ಅಂದ್ಕೊಳ್ತಿದ್ದಂತಹ ಸಮಯದಲ್ಲಿ ಈ ಪ್ರಕರಣದಲ್ಲಿ ಬಹುದೊಡ್ಡ ಸಮಸ್ಯೆಯನ್ನ ತಂದಿಟ್ಟಿದ್ದು ಯೂನಿಯನ್ ಬ್ಯಾಂಕ್.
ಗೆಳೆಯರೆ, ಈ ಮಹರ್ಷಿ ವಾಲ್ಮೀಕಿ ನಿಗಮದ 94 ಕೋಟಿ ರೂಪಾಯಿಗಳ ಹಣ ಇದ್ದದ್ದು ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲಿ. ಅದ್ಯಾವಾಗ ಇಲ್ಲಿ ಭ್ರಷ್ಟಾಚಾರದ ವಾಸನೆ ಬಡಿಯಲಾರಂಭಿಸಿತೋ ಆಗ ಬ್ಯಾಂಕ್ ಈ ವಿಷಯವನ್ನ ಕೇಂದ್ರ ಸರ್ಕಾರದ ಗಮನಕ್ಕೆ ತಂತು. ರಾಷ್ಟ್ರೀಕೃತ ಬ್ಯಾಂಕ್ ಅಲ್ಲಿ ಅವ್ಯವಹಾರ ಆಗಿದೆ ಅಂದ ಕೂಡಲೇ ತನಿಖೆಯನ್ನ ಸಿಬಿಐ ಕೈಗೆತ್ತಿಕೊಳ್ತು. ಇನ್ನು ಇಲ್ಲಿ ಸಾಕಷ್ಟು ಹಣ ತೆಲಂಗಾಣದ ನಾನಾ ಖಾತೆಗಳಿಗೆ ವರ್ಗಾವಣೆ ಆಗಿತ್ತು. ಹೀಗಾಗಿ ಇದು ಮನಿ ಲ್ಯಾಂಡರಿಂಗ್ ಆಕ್ಟ್ ನಲ್ಲಿ ಕೂಡ ತನಿಖೆ ನಡೆಯಬೇಕಾಗಿತ್ತು. ಪ್ರಿವೆನ್ಷನ್ ಆಫ್ ಕರಪ್ಷನ್ ಆಕ್ಟ್ ಹಾಗೂ ಪ್ರಿವೆನ್ಷನ್ ಆಫ್ ಮನಿ ಲ್ಯಾಂಡರಿಂಗ್ ಎರಡೂ ಆಕ್ಟ್ ಗಳ ಅಡಿಯಲ್ಲೂ ಇದು ತನಿಖೆಗೆ ಒಳಪಡಬೇಕಾದ ವಿಷಯ ಆಗಿದ್ರಿಂದ ಈ ಬಗ್ಗೆ ಯೂನಿಯನ್ ಬ್ಯಾಂಕ್ ಒಂದು ಪ್ರಕರಣವನ್ನು ದಾಖಲು ಮಾಡಿತು. ಆ ಪ್ರಕರಣದ ವಿಚಾರಣೆಯ ಹೊಣೆ ಸಿಬಿಐ ಹಾಗೂ ಇಡಿಯ ಹೆಗಲಿಗೆ ಬಿತ್ತು. ಇಲ್ಲಿ SIT ತನಿಖೆಯಲ್ಲಿ ತಾನು ಬಚಾವಾಗ್ತೀನಿ, ಮತ್ತೆ ಸಚಿವ ಆಗಬಹುದು ಅಂತ ಕನಸು ಕಾಣ್ತಿದ್ದ ನಾಗೇಂದ್ರಗೆ ಆಗ್ಲೇ ಶಾಕ್ ಆಗಿದ್ದು. ಈ ಪ್ರಕರಣ ಇಡಿ ಹಾಗೂ ಸಿಬಿಐಗೆ ಹೋಗ್ತಾ ಇದ್ದಾಗೆ ನಾಗೇಂದ್ರ ಬೆಚ್ಚಿ ಬಿದ್ದಿದ್ರು. ಯಾಕೆಂದ್ರೆ ಈ ಹಿಂದೆ ಸಿಬಿಐ ತನಿಖೆಯನ್ನ ಎದುರಿಸಿರೋ ನಾಗೇಂದ್ರ ಅವರಿಗೆ ಅದರ ಎಫೆಕ್ಟ್ ಹೇಗಿರುತ್ತೆ ಅನ್ನೋದು ಚೆನ್ನಾಗಿ ಗೊತ್ತಿತ್ತು. ಅಲ್ಲದೆ ಈಗ ನಾಗೇಂದ್ರ ಕಾಂಗ್ರೆಸ್ ಶಾಸಕ. ದೆಹಲಿಯಲ್ಲಿ ಬಿಜೆಪಿ ನೇತೃತ್ವದ ಸರ್ಕಾರ ಇದೆ. ಕರ್ನಾಟಕ ಸರ್ಕಾರ ಬೇರೆ ಕೇಂದ್ರದ ಮೇಲೆ ಆಗಾಗ ಸಾಕಷ್ಟು ಕಾರಣಗಳಿಂದ ಮುಗಿ ಬೀಳ್ತಲೇ ಇರುತ್ತೆ. ಹೀಗಿರುವಾಗ ಕರ್ನಾಟಕ ಸರ್ಕಾರದಲ್ಲಿ ಒಂದು ಅಕ್ರಮ ನಡೆದಿದೆ ಅನ್ನುವಂತಹ ಆರೋಪ ಕೇಳಿ ಬಂದ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಸುಮ್ಮನಿರುತ್ತಾ? ಹೀಗಾಗಿ ನಾಗೇಂದ್ರ ಕೂಡ ಬೆಚ್ಚಿ ಬಿದ್ರು. ಅವರು ಆ ಶಾಕ್ ನಿಂದ ಹೊರಗೆ ಬರೋದಕ್ಕೆ ಮುನ್ನವೇ ಕಳೆದ ಬುಧವಾರದ ಬೆಳಗಿನ ಜಾವ ಇಡಿ ಅಧಿಕಾರಿಗಳು ಮಾಜಿ ಸಚಿವ ಬಳ್ಳಾರಿ ಗ್ರಾಮೀಣ ಕ್ಷೇತ್ರದ ಶಾಸಕ ನಾಗೇಂದ್ರ ಅವರ ಬೆಂಗಳೂರಿನ ಡಾಲರ್ಸ್ ಕಾಲೋನಿಯ ಅಪಾರ್ಟ್ಮೆಂಟ್ ಹಾಗೂ ಬಳ್ಳಾರಿಯ ಮನೆಗಳ ಮೇಲೆ ದಾಳಿಯನ್ನ ನಡೆಸಿದರು. ಅದರ ಜೊತೆಗೆ ವಾಲ್ಮೀಕಿ ನಿಗಮದ ಅಧ್ಯಕ್ಷರಾಗಿರುವ ಶಾಸಕ ಬಸವನಗೌಡ ದದ್ದಲ್ ಅವರ ಬೆಂಗಳೂರು ಹಾಗೂ ರಾಯಚೂರಿನ ನಿವಾಸಗಳ ಮೇಲೆ ಕೂಡ ಇಡಿ ದಾಳಿ ನಡೆದಿತ್ತು. ಈ ಸಂದರ್ಭದಲ್ಲಿ ಮಾಜಿ ಸಚಿವರ ಆಪ್ತ ಹರೀಶ್ ಹಾಗೂ ವಿಜಯ್ ಕುಮಾರ್ ಮತ್ತು ಚೇತನ್ ಅವರನ್ನ ಇಡಿ ಅಧಿಕಾರಿಗಳು ವಶಕ್ಕೆ ಪಡೆದರು. ಅಲ್ಲದೆ ಶಾಸಕ ಬಸವನಗೌಡ ದದ್ದಲ್ ಅವರ ಆಪ್ತ ಸಹಾಯಕ ಕೂಡ ಇಡಿ ಅಧಿಕಾರಿಗಳ ಕೈಗೆ ಸಿಕ್ಕಿದ್ರು. ಹೀಗಾಗಿ ಅವರಿಂದ ಎಲ್ಲ ಮಾಹಿತಿಯನ್ನ ಪಡೆದುಕೊಂಡ ಇಡಿ ಅಧಿಕಾರಿಗಳು ಈಗ ಮಾಜಿ ಸಚಿವ ಬಿ ನಾಗೇಂದ್ರ ಅವರನ್ನ ವಶಕ್ಕೆ ಪಡೆದಿದ್ದಾರೆ. ಸೊ ಇಲ್ಲಿಗ ವಾಲ್ಮೀಕಿ ನಿಗಮದ ಹಣ ಅಷ್ಟೊಂದು ಪ್ರಮಾಣದಲ್ಲಿ ಬೇರೆ ರಾಜ್ಯದ ಬೇರೆ ಬೇರೆ ಅಕೌಂಟ್ಗೆ ಹೋಗಿದ್ಯಾಕೆ ಅನ್ನೋದ್ರ ಬಗ್ಗೆ ತನಿಖೆ ನಡೆಯಲಿದೆ. ಇದು ತೆಲಂಗಾಣಕ್ಕೂ ಕೂಡ ವ್ಯಾಪಿಸುವ ಸಾಧ್ಯತೆ ಇದ್ದು ಅಲ್ಲಿ ಒಂದಷ್ಟು ಮಂದಿಯನ್ನ ವಿಚಾರಣೆಗೆ ಒಳಪಡಿಸುವ ಸಾಧ್ಯತೆ ಇದೆ. ಇದಲ್ಲದೆ ಈ ಪ್ರಕರಣದಲ್ಲಿ ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಕೈವಾಡ ಇದೆ ಅಂತ ಕೂಡ ಪ್ರತಿಪಕ್ಷಗಳು ಆರೋಪ ಮಾಡ್ತಾ ಇವೆ. ಅದಕ್ಕೆ ಕಾರಣ ಆಗ್ತಾ ಇರೋದು ಸರ್ಕಾರದ ಆರ್ಥಿಕ ಇಲಾಖೆಯನ್ನ ನೋಡ್ಕೊಳ್ತಾ ಇರೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ. ಸೊ ಇಲ್ಲಿ ಯಾವುದೇ ಸರ್ಕಾರಿ ಹಣ ಬೇರೆ ಬೇರೆ ಕಡೆಗೆ ಹೋಗ್ಬೇಕು ಅಂತಂದ್ರೆ ಆರ್ಥಿಕ ಇಲಾಖೆಗೆ ಗೊತ್ತಿರಬೇಕು. ಆ ಮಾಹಿತಿಯನ್ನ ಅವರು ಸಚಿವರಿಗೂ ಕೂಡ ಕೊಡಬೇಕು. ಹೀಗಾಗಿ ಈ ಪ್ರಕರಣದಲ್ಲಿ ಸಿಎಂ ಅವರ ಹೆಸರನ್ನ ಪ್ರತಿಪಕ್ಷಗಳು ಹೇಳ್ತಾ ಇವೆ. ಇನ್ನು ಇಡಿ ಅಧಿಕಾರಿಗಳು ಶಾಸಕ ಹಾಗೂ ನಿಗಮದ ಅಧ್ಯಕ್ಷ ಬಸನಗೌಡ ದದ್ದಲ್ ಅವರನ್ನು ಕೂಡ ವಿಚಾರಣೆಗೆ ಒಳಪಡಿಸಬಹುದು, ಅಗತ್ಯ ಬಿದ್ದರೆ ಅವರನ್ನು ಕೂಡ ಬಂಧಿಸಬಹುದು ಅಂತ ಹೇಳಲಾಗ್ತಾ ಇದೆ. ಇನ್ನು ಇಡಿ ಅಧಿಕಾರಿಗಳು ಬಂಧಿಸಿದ ನಂತರ ಮಾತನಾಡಿರೋ ನಾಗೇಂದ್ರ, ತನಗೇನು ಗೊತ್ತಿಲ್ಲ, ಇಡಿ ಅಧಿಕಾರಿಗಳು ನನ್ನನ್ನು ಯಾಕೆ ಬಂಧಿಸಿದ್ದಾರೆ ಅನ್ನೋದ್ರ ಬಗ್ಗೆ ನನಗೆ ಸ್ಪಷ್ಟತೆ ಇಲ್ಲ ಅಂತ ಹೇಳಿದ್ದಾರೆ. ಒಟ್ಟಿನಲ್ಲಿ ಈ ಪ್ರಕರಣ ರಾಜ್ಯ ಸರ್ಕಾರಕ್ಕೆ ಒಂದಷ್ಟು ಇರುಸು ಮುರುಸನ್ನ ಉಂಟು ಮಾಡ್ತಾ ಇದೆ ಅನ್ನೋದು ಸುಳ್ಳೇನೂ ಅಲ್ಲ. ಇನ್ನು ಇಲ್ಲಿ ಇಡಿ ಹಾಗೂ ಸಿಬಿಐಗಳು ಬಂಧಿಸಿದ್ವು ಅಥವಾ ತನಿಖೆ ನಡೆಸ್ತಾ ಇವೆ ಅಂತ ಕೂಡಲೇ ಎಲ್ಲಾ ಆರೋಪಿಗಳಿಗೆ ಶಿಕ್ಷೆ ಆಗ್ಲೇಬೇಕು ಅಂತಾನೂ ಏನಿಲ್ಲ. ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದ್ರೆ, ಈ ಹಿಂದಿನ ಸಾಕಷ್ಟು ಪ್ರಕರಣಗಳಲ್ಲಿ ಎಲ್ಲಾ ಆರೋಪಿಗಳಿಗೂ ಕೂಡ ಶಿಕ್ಷೆ ಏನೂ ಆಗಿಲ್ಲ. ಬಟ್ ಈ ಕೇಸ್ನಲ್ಲಿ ನೇರವಾಗಿ ರಾಷ್ಟ್ರೀಕೃತ ಬ್ಯಾಂಕ್ನ ಇನ್ವಾಲ್ವ್ಮೆಂಟ್ ಇರೋದ್ರಿಂದ ಪ್ರಕರಣ ಸ್ವಲ್ಪ ಗಂಭೀರತೆಯನ್ನು ಪಡಿಬಹುದು. ಹಾಗೇನೆ ಈ ಪ್ರಕರಣವನ್ನ ಇಟ್ಕೊಂಡು ಕೇಂದ್ರ ಸರ್ಕಾರ ರಾಜ್ಯದಲ್ಲಿನ ಆಡಳಿತ ಪಕ್ಷದ ಒಂದಷ್ಟು ಪ್ರಮುಖರನ್ನ ಹಣಿಯೋದಕ್ಕೆ ಪ್ರಯತ್ನ ಕೂಡ ಮಾಡಬಹುದು ಅಂತ ಹೇಳಲಾಗ್ತಾ ಇದೆ. ಅದೆಲ್ಲದಕ್ಕೂ ಕೂಡ ಕಾಲವೇ ಉತ್ತರಿಸಬೇಕು. ಇದು ಗೆಳೆಯರೆ, ಮಾಜಿ ಸಚಿವ ಬಿ ನಾಗೇಂದ್ರ ಅವರನ್ನ ಇಡಿ ಅಧಿಕಾರಿಗಳು ಬಂಧಿಸಿರೋದ್ರ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಶೇಷವನ್ನ ನಿಮ್ಮ ಮುಂದಿಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ.